ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ತುಂಬ ದಿನ ಆಗೋಯ್ತು ವ್ಲಾಗ್ಸ್ ಮಾಡೋಣ, ಕಂಟಿನ್ಯೂ ಆಗಿ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಆಗೋದೇ ಇಲ್ಲ. ಈಗಂತೂ ಏನು ಕೆಲಸ ಮಾಡಿಲ್ಲ ಅಂದರೂ ಸುಮ್ಮನೆ ಸುಸ್ತಾಗ್ತಾನೇ ಇರುತ್ತೆ. ಆ್ಯಂಡ್ ಈ ಲಾಸ್ಟ್ ಮಂತ್ಸ್ ಪ್ರೆಗ್ನೆನ್ಸಿನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಸ್ಟ್ರೆಸ್ ತೊಗೊಳ್ಳೋದು ಬೇಡ, ಆದಷ್ಟು ರೆಸ್ಟ್ ತೊಗೊಳ್ಳೋಣ ಅಂತ ರೆಸ್ಟ್ ತೊಗೊಳ್ತಾ ಇದ್ದೀನಿ. ನನಗೆ ಯಾವಾಗ ಆಗುತ್ತೆ ಆವಾಗ ವ್ಲಾಗ್ನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ಮೇಲಿಂದ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ನನಗೆ ಖುಷಿಯಾಗಿರೋ ಅಂಥ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥ ಮೂಮೆಂಟ್ಸು ಬರುತ್ತೆ. ಸೊ ಅದಕ್ಕೆ ನೀವು ವೇಟ್ ಮಾಡ್ತಾ ಇರಬೇಕು. ಹಾಗೆ ಅವನ್ನೆಲ್ಲ ನೋಡಬೇಕು ಅಂದರೆ ಏನು ಮಾಡಬೇಕು ಗೊತ್ತಿದೆ ಅಲ್ಲ. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಅಂಥವ್ರು ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಫಸ್ಟ್ ಹೇಳ್ಬಿಡ್ತೀನಿ ಈ ವ್ಲಾಗಲ್ಲಿ ಏನಿರುತ್ತೆ ಅಂತ. ಇದು ಬಂದುಬಿಟ್ಟು ಸ್ವಲ್ಪ ವೀಕೆಂಡ್ ವ್ಲಾಗ್ ಅಂತ ಹೇಳ್ಬೋದು. ಆ್ಯಂಡ್ ಆರಾಧ್ಯನ್ ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡಿದರು. ಸೊ ಅದು ಒಂದು ಕ್ಲಿಪ್ಪಿಂಗ್ಸ್ ಇರುತ್ತೆ. ಆ್ಯಂಡ್ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಸೊ ಆ ಕ್ಲಿಪ್ಪಿಂಗ್ಸು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಮನೆಗೆ ನಮ್ಮ ಅತ್ತೆ, ನಮ್ಮ ನಾದಿನಿ, ಸೊ ಎಲ್ಲರೂ ಬಂದಿದ್ದಾರೆ ಫನ್ನಿಯಾಗಿ. ಸೊ ಇರೋವರೆಗೂ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಖುಷಿಯಾಗಿದ್ದೀವಿ. ಆ ಕ್ಲಿಪ್ಪಿಂಗ್ಸೇ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಿರೋದೇನು ಅಂದರೆ, ಅಕ್ಕ ನೀವು ಚೆಕಪ್ಗೆ ಹೋಗಿಲ್ವಾ, ಸೊ ಲೈಕ್ ಮತ್ತೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಲ್ವಾ ಅಂತ. ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ. ಖಂಡಿತ ನಾನು ಹೋದಾಗ ಹೇಗಿದೆ ಏನಂದರು ಡಾಕ್ಟ್ರು. ಸೊ ಈ ಟೈಮ್ ಹೋದಾಗಂತೂ ಕಂಪಲ್ಸರಿ ಎಲ್ಲನೂ ಕೇಳಬೇಕು. ಅಂದರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತಾರಾ, ಲೈಕ್ ಇಲ್ಲ ನಂದು ಎಂಡ್ರೋಮೆಟ್ರಿಯಸಿಸ್ ಪ್ರಾಬ್ಲಮ್ ಇದೆಯಲ್ಲ, ಸೊ ಕಂಪಲ್ಸರಿ ಆಪ್ರೇಷನೇ ಮಾಡಬೇಕಾ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಟು ಬಳ್ಳಾರಿಗೆ ಶಿಫ್ಟ್ ಆದ್ನಲ್ಲ ಡಾಕ್ಟರ್ ರೆಫರ್ ಮಾಡಿರೋದಕ್ಕೆ. ಸೊ ಈ ಡಾಕ್ಟರು ಏನೆಲ್ಲ ಹೇಳ್ತಾರೆ, ಡೆಲಿವರಿ ಡೇಟ್ ಯಾವಾಗ ಕೊಡ್ತಾರೆ. ತುಂಬ ಜನ ಕೇಳೋದೇನು ಅಂದರೆ ನಿಮ್ಮ ಡೆಲಿವರಿ ಡೇಟ್ ಯಾವಾಗಿದೆ. ಸೊ ಡೆಲಿವರಿ ಡೇಟ್ ಇದರಲ್ಲಿ ರಿಪೋರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ನಮ್ಮ ಡೇಟೇ ಒಂದಿರುತ್ತೆ ಆ್ಯಂಡ್ ರಿಪೋರ್ಟಲ್ಲೇ ಒಂದು ಕೊಟ್ಟಿರ್ತಾರೆ. ಆ್ಯಂಡ್ ಈವನ್ ಡಾಕ್ಟರು ಸೊ ಮೊದಲೇ ಡಿಸೈಡ್ ಆಯಿತು ಸಿಸರಿನೇ ಮಾಡಬೇಕು ಅಂದ್ಕೊಂಡ್ರೆ, ಸೊ ಏನು ಮಾಡ್ತಾರೆ, ಒಂದು 10 to 15 ಡೇಸ್ ಬಿಫೋರೇ ಮಾಡಿಬಿಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದಿಲ್ಲ. ಹಾಗಾಗಿ ಅವೆಲ್ಲ ಕನ್ಫ್ಯೂಷನ್ಸ್ ನನಗೂ ಇದ್ದಾವೆ. ಅದಕ್ಕೆ ನಿಮಗೆ ಆ ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕೆ ಸದ್ಯಕ್ಕೆ ಆಗ್ತಿಲ್ಲ. ಸೊ ಈ ಸಲ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ A to Z ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ನಂದು ಫೈನಲ್ ಆಗಿ ಡೆಲಿವರಿ ಡೇಟ್ ಯಾವಾಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದೊಂದು ನಿಮಗೆ ಕ್ಲಿಯರ್ ಮಾಡಬೇಕಿತ್ತು. ತುಂಬ ಜನ ಇದ್ರ ಬಗ್ಗೆನೇ ಕೇಳಿರೋದು. ಹಾಗೆ ಈ ಡ್ರೆಸ್ಸು ನನಗೆ ತುಂಬಾ ಇಷ್ಟ ಆಯಿತು. ರೀಸೆಂಟಾಗಿ ಪರ್ಚೇಸ್ ಮಾಡಿದೆ ಇದನ್ನ ಮಿಂತ್ರಾ ಅಲ್ಲಿ. ಮ್ಯಾಕ್ಸಿ ಡ್ರೆಸ್. ಇದನ್ನು ನಾವು ಮೆಟರ್ನಿಟಿ ಡ್ರೆಸ್ ಆಗಿನೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ನಾವು ಫೀಡಿಂಗ್ ಮಾಡಬೇಕಾದ್ರೂ ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ನೋಡೋದು ತುಂಬ ಸಿಂಪಲ್ ಆ್ಯಂಡ್ ಪ್ರೆಟ್ಟಿಯಾಗಿದೆ. ಹಾಗೆ ಈ ಸ್ಲೀವ್ಸು ತುಂಬಾ ಚೆನ್ನಾಗಿದ್ದಾವೆ, ಪ್ಯಾಟ್ರನು. ಸೊ ಚೆನ್ನಾಗಿ ಅನಿಸ್ತು ನನಗಂತೂ. ಸೊ ಇಷ್ಟೇ ಬೆಲ್ಲಿ ಕಾಣಿಸೋದು ನಂದು 8 ಮಂತ್ ಈಗ. ಇದು ಬಂದುಬಿಟ್ಟು ಲಾಂಗ್ ಮ್ಯಾಕ್ಸಿ ಡ್ರೆಸ್. ನಿಮಗೆ ಕಾಣಿಸ್ತಿದೆ, ಎಷ್ಟು ಕಾಣಿಸ್ತಿದೆ ತೋರಿಸ್ತೀನಿ ನಾನು ನಿಮಗೆ. ಸೊ ಇದು ಬಂದುಬಿಟ್ಟು ಫುಲ್ ಪರ್ಪಲ್ ಕಲರಲ್ಲಿ ಬರುತ್ತೆ, ಪ್ಲೇನು. ತುಂಬ ಇಷ್ಟ ಆಯಿತು ನನಗೆ. ತುಂಬ ಜನ ಕೇಳ್ತಿರ್ತಾರೆ ವಿಡಿಯೋ ಆದಮೇಲೆ, ಅಕ್ಕ ಈ ಮ್ಯಾಕ್ಸಿದು ಲಿಂಕ್ ಕೊಡಿ, ಮ್ಯಾಕ್ಸಿದು ಲಿಂಕ್ ಕೊಡಿ, ಎಲ್ಲಿ ತೊಗೊಂಡ್ರಿ, ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ಸೊ ಇದನ್ನು ನಾನು ಮಿಂತ್ರಲ್ಲೇ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲೂ ಹಾಕ್ಕೋಬೋದು. ಆಮೇಲೆ ಅಂದರೆ ಬೇಬಿಗೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀವಿ ಅಂದಾಗೂ ಹಾಕ್ಕೋಬೋದು. ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ತೊಗೋಬೋದು ನೀವು. ಸೊ ಈಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿಬಿಡಿ. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದೇನು ಗೊತ್ತಾ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋದು ಚೌ ಬಾತ್ ಮಾಡೋಣ ಅಂತ ಮಾಡಿದ್ದೀನಿ. ಬಟ್ ಏನಾಯಿತು ಅಂದರೆ, ಸೊ ಆಲ್ಮೋಸ್ಟ್ ಅರ್ಧ ಕೇಸರಿ ಬಾತ್ ಆಗಿಬಿಟ್ಟಿತ್ತು. ಅವಾಗ ಗೊತ್ತಾಯಿತು ಇದು ಇಡ್ಲಿ ರವೆ ಹಾಕ್ಬಿಟ್ಟಿದ್ದೀನಿ ಅಂತ. ಅದೇನಂತಾರೆ, ಬಾಂಬೆ ರವೆ ಹಾಕೋದು ಬಿಟ್ಟು ಇಡ್ಲಿ ರವೆ ಹಾಕಿ ಮಾಡಿಬಿಟ್ಟಿದ್ದೀನಿ. ಬಟ್ ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗೇ ಇದೆ. ಬಟ್ ಕನ್ಸಿಸ್ಟೆನ್ಸಿನೇ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ. ಅದು ನಮಗೆಲ್ಲ ಹೇಳಿದ್ದು ತಿಂದಾದ್ಮೇಲೆ ಹೇಳಿದ್ದಾಳೆ. ಮೊದಲೇ ಹೇಳ್ಬಿಟ್ರೆ. ಇದು ಉಪ್ಪಿಟ್ಟು ಚೆನ್ನಾಗಿತ್ತು. ಕೇಸರಿ ಬಾತ್ ಸ್ವಲ್ಪ ಓಕೆ. ಹೆಂಗಿತ್ತು ಕೇಸರಿ ಬಾತ್? ಚೆನ್ನಾಗಿತ್ತು. ಟೇಸ್ಟ್ ಏನು ಚೆನ್ನಾಗಿತ್ತು, ಬಟ್ ಕನ್ಸಿಸ್ಟೆನ್ಸಿ ಒಂದು ಚೆನ್ನಾಗಿರಲಿಲ್ಲ. ಆರಾಧ್ಯ ಬರ್ತಿದ್ದಾಳೆ ಸ್ಕೂಲಿಂದ. ಪಿಂಟು, ಆರಾಧ್ಯ ಬಂದ್ಲಲ್ಲ ಅಕ್ಕ ಬಂದ್ಲಲ್ಲ. ಹಾಂ, ಏನದು
ನಂದು ಹ್ಮ್. ಬಾಲಾಜಿದು ಫ್ರೆಂಡಿನ ಬರ್ತಡೇ ಅಂತ ಅದಕ್ಕೆ ಕೊಟ್ಟರು. ಬರ್ತಡೇ ಅಂತ ಕೊಟ್ಟಾರ ಪೆನ್ಸಿಲು ನಂದು ಏನದು ಪೆನ್ಸಿಲು. ಪೆನ್ಸಿಲು ಇವೆಲ್ಲ ಕೊಟ್ಟಾರ. ನಿನ್ನ ಬರ್ತಡೇ ಇದ್ದಾಗ ಕೊಡಬಾರ್ದು ಅದು ಇದು ಅಂತಂದ್ರು. ಹ್ಞೂ ಹಾಂ ಆರಾಧ್ಯ ನಾಳೆ ಡ್ಯಾನ್ಸ್ ಐತಲ್ಲ ನಿಂದು ಏನು ಗ್ರ್ಯಾಜುಯೇಷನ್ ಡೇ ಅಂತ ಆರಾಧ್ಯದು ಬಾ ಇಷ್ಟಿದ್ದಾರೆ ಹುಡುಗರು ಇವರಿಗೆ ಗ್ರ್ಯಾಜುಯೇಷನ್ ಡೇ ಏನು ಬರೀ ಡ್ಯಾನ್ಸ್ ಮಾಡೋದೇ ಏನು ನಿಂದು ಹಾಂ ಅಯ್ಯ ನೋಡ್ರಿ ಏನ್ರಿ ನೋಡ್ರಿ ಇನ್ನೊಂದು ಕಲರ್ಸಾ ಹ್ಞೂ ಇನ್ನೊಂದು ಪೆನ್ಸಿಲ್ ಸ್ಕೆಚ್ ಪೆನ್ ಇದು ಸ್ಕೇಲ್ ಹಾಂ ಮಾ ಅಷ್ಟೊಂದು ತಂದುಬಿಟ್ಟಾರ ಏ ಆರಾಧ್ಯ ಸ್ನಾನ ಮಾಡಿ ಬಾ ಫಸ್ಟ್ ಡ್ರೆಸ್ ಚೇಂಜ್ ಮಾಡು ಬಾ ಬಾಮ ಹಾಯ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಎಲ್ರದ್ದು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡಿರ್ತೀರಲ್ಲ ಸಂಡೇ ಸ್ಪೆಷಲ್ ನಿಮ್ಮ ಮನೆಯಲ್ಲೆಲ್ಲ ಏನು ಮಾಡ್ತಾ ಇದ್ದೀರಾ ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋ ಅಂಥದ್ದು ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ಆರಾಧ್ಯಂದು ಗ್ರ್ಯಾಜುಯೇಷನ್ ಡೇ ಇತ್ತು ಆ್ಯಕ್ಚುಲಿ LKG ಯು ಕೆ ಜಿ ಗ್ರ್ಯಾಜುಯೇಷನ್ ಡೇ ಮಾಡ್ತಾರಂತೆ ಇವಳ್ದು ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಡ್ಯಾನ್ಸ್ ಪ್ರೋಗ್ರಾಮು ಹಾಗಾಗಿ ಮನೆಯಲ್ಲೇ ಎಲ್ಲ ರೆಡಿ ಮಾಡಿಬಿಟ್ಟು ಸ್ಯಾಟರ್ಡೇ ಮಧ್ಯಾಹ್ನ ಇದು ಯಾರೆಲ್ಲ ಪ್ರೋಗ್ರಾಮ್ಸಲ್ಲಿ ಇರ್ತಾರಲ್ಲ ಮಕ್ಕಳು ಅಂಥವ್ರಿಗೆ 3:30ಗೆ ಬರೋಕ್ಕೆ ಹೇಳಿದರು ಮಧ್ಯಾಹ್ನ ಬೇರೆಯವ್ರಿಗೆ ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋದಕ್ಕೆ ಆ್ಯಂಡ್ ಪೇರೆಂಟ್ಸ್ಗೆಲ್ಲ ಅಲೋ ಇರೋದು 4:30ಗೆ ಬರ್ರಿ ಈವ್ನಿಂಗ್ ಅಂತ ಹೇಳಿದರು ಹಾಗಾಗಿ ಫಸ್ಟು ಆರಾಧ್ಯನ ರೆಡಿ ಮಾಡಿಸಿ ಬಿಟ್ಟು ಬಂದುಬಿಡೋಣ ಸೊ ಆಮೇಲೆ ಎಲ್ಲರೂ ಹೋದರೆ ಆಯಿತು ಮನೆಯಲ್ಲಿ ಅಂತ ಅಂದ್ಕೊಂಡು ಅವಳಿಗೆ ರೆಡಿ ಮಾಡಿಸ್ತಾ ಇದ್ದೀವಿ ಈ ಫ್ರಾಕು ಇವಳು ರೆಡ್ ಕಲರ್ ಹಾಕ್ಕೊಂಡಿದ್ದಾಳಲ್ಲ ಆ್ಯಕ್ಚುಲಿ ಇದು ಬಂದುಬಿಟ್ಟು ಯಾವಾಗ ತೊಗೊಂಡಿದ್ದು ಗೊತ್ತಾ ಗೆಸ್ ಮಾಡಿ ನೀವು ಎಷ್ಟು ಚಿಕ್ಕದಾಗ್ತಿದೆ ಲೆಂತ್ ಆರಾಧ್ಯ ನಾಮಕರಣಕ್ಕೆ 5 ತಿಂಗಳಿದ್ದಾಗ ತೊಗೊಂಡಿರೋ ಅಂಥ ಫ್ರಾಕ್ ಇದು ಇನ್ನೂ ಈಗ 5 ವರ್ಷ ಹತ್ತತ್ರ ಈಗ 5 ವರ್ಷ ಕಂಪ್ಲೀಟ್ ಆಗೋಕ್ಕೆ ಬರ್ತಾ ಇದೆ ನೋಡಿ ಇನ್ನೂ ಆಗುತ್ತೆ ಇವಳಿಗೆ ಲೈಕ್ ಅವಾಗ ಫಸ್ಟ್ ತೊಗೊಂಡಾಗ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡಿಸಿದ್ದೆ ರೆಡ್ ಕಲರ್ ಫ್ರಾಕ್ ತುಂಬಾ ಕ್ಯೂಟ್ ಇತ್ತು ಆಗ ನಾಮಕರಣದ ಟೈಮಲ್ಲಿ ಸೊ 5 ತಿಂಗಳದ್ದು ಡ್ರೆಸ್ಸು ಇವಾಗೂ ಆಗುತ್ತೆ ಅವಳಿಗೆ ಲೆಂತ್ ಅಷ್ಟೇ ಸರಿ ಹೋಗೋದಿಲ್ಲ ಇವ್ರು ಡ್ಯಾನ್ಸಿಗೆ ಬಂದುಬಿಟ್ಟು ರೆಡ್ ಕಲರ್ ಫ್ರಾಕೇ ಹಾಕಬೇಕಂತ ಹೇಳಿದರು ಬಟ್ ಇವಳ ಹತ್ರ ಇರೋದು ಇದೊಂದೇ ರೆಡ್ ಫ್ರಾಕು ಬೇರೆದು ಏನೋ ತೊಗೊಳ್ಳೋಣ ಅಂತ ಕೇಳಿದರೆ ಅವ್ರ ಮಿಸ್ಗೆ ಅವ್ರೇನಂತಂದ್ರು ಮತ್ತೆ ಒನ್ ಡೇಗೋಸ್ಕರ ಮತ್ತೆ ಏನಕ್ಕೆ ಹೊಸತು ಪರ್ಚೇಸ್ ಮಾಡೋದು ಇದೇ ಇರುತ್ತೆ ಸಾಕು ಕೆಳಗಡೆ ಹೆಂಗೋ ಸಾಕ್ಸ್ ಇರುತ್ತಲ್ಲ ಅಂದರು ಹಾಗಾಗಿ ಇದನ್ನೇ ಹಾಕಿ ಕಳಿಸಿದ್ದೆ ಆದರೂ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಆರಾಧ್ಯ ರೆಡಿ ಆರಾಧ್ಯಗೆ ರೆಡಿ ಮಾಡಿಸ್ಕೊಳ್ಳೋದ್ರಲ್ಲಂತೂ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ಲ ಸೊ ಅದು ಸ್ಪೆಷಲಿ ಐ ಶ್ಯಾಡೋ ಲಿಪ್ಸ್ಟಿಕ್ ಅವೆಲ್ಲ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಅವಳಿಗಿಂತ ಮುಂಚೆ ನಾನೇ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ರೆಡಿ ಆಗಿಬಿಟ್ಟು ಆಮೇಲೆ ಅವಳಿಗೆ ರೆಡಿ ಮಾಡಿಸೋಣ ಅಂತ ಅಂದ್ಕೊಂಡು ನಾನು ಮಾಡಿಕೊಂಡ್ರೆ ಅವಳು ಅವಾಗಿಂದ ಅವ್ರ ಪಪ್ಪಾಗ ಕಂಪ್ಲೇಂಟ್ ಹೇಳ್ತಾನೆ ಇದ್ದಾಳೆ ಅಮ್ಮ ನನಗೆ ಫಸ್ಟ್ ರೆಡಿ ಮಾಡಿಸ್ಲಿಲ್ಲ ಫಸ್ಟ್ ಅಮ್ಮನೇ ರೆಡಿ ಆಗಿಬಿಟ್ಟಿದ್ದಾಳೆ ನೀನು ಬಂದು ಮಮ್ಮಿಗೆ ಹೇಳ್ ಬಾ ಪಪ್ಪ ಅಂತೇಳಿ ಅವ್ರ ಪಪ್ಪನ ಎಷ್ಟು ಕಾಡ್ಸಿದ್ದಾಳೆ ನಿನ್ನೆ ಅಂತಂದರೆ ರೆಡಿ ಮಾಡಿಸಿದ್ಮೇಲೆ ಅವಳಿಗೆ ಸಮಾಧಾನ ಆಗಿರೋದು ಹಾಗೆ ತುಂಬ ಜನ ಕೇಳೋದೇನು ಅಂತಂದರೆ ನೀವು ಆರಾಧ್ಯಗೆ ಯಾವ ಕ್ರೀಮ್ ಅಪ್ಲೈ ಮಾಡ್ತೀರಾ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಅಂದರೆ ಅವಳಿಗೆ ರೆಗ್ಯುಲರಾಗಿ ಅಂದರೆ ವಿಂಟರ್ ಇತ್ತು ಅಂದರೆ ನಾನು ಸೆಬ್ಬಾಮೇಡ್ ಯೂಸ್ ಮಾಡ್ತೀನಿ ಅದು ಸ್ವಲ್ಪ ನಮಗೆ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ ಸ್ಕಿನ್ನ ಆ್ಯಂಡ್ ತುಂಬ ಒಡೆದಿರುತ್ತಲ್ಲ ಅಂಥ ಸ್ಕಿನ್ನೆಲ್ಲ ತುಂಬ ಚೆನ್ನಾಗಿ ಬೇಗನೆ ಒಂದು 2 ದಿನಕ್ಕೆ ಕಡಿಮೆ ಮಾಡಿಬಿಡುತ್ತೆ ಸೊ ಹಂಗಾಗಿ ನಾನು ಸೆಬ್ಬಾಮೇಡ್ ಕ್ರೀಮ್ನ ನಾನು ಅವಳ ಬಾಡಿ ಲೋಷನ್ ಥರ ಯೂಸ್ ಮಾಡ್ತಿರ್ತೀನಿ ಆ್ಯಂಡ್ ಫೇಸಿಗೆ ಬಂದುಬಿಟ್ಟು ಈಗ ಹಿಮಾಲಯ ಚಿಕ್ಕವಳಿದ್ದಾಗೂ ಸ್ವಲ್ಪ ಯೂಸ್ ಮಾಡಿದ್ದೆ ಮಾಮಾ ಅರ್ಥನೂ ಯೂಸ್ ಮಾಡಿದ್ದೀನಿ ಆ್ಯಂಡ್ ಹಿಮಾಲಯನೂ ನನಗೆ ಚೆನ್ನಾಗಿ ಅನಿಸುತ್ತೆ ಫೇಸಿಗೆ ಹಾಗೆ ಹೊರಗಡೆ ಎಲ್ಲ ಹೋಗ್ತಿದ್ರೆ ಅವರಿಗೂ ಕಂಪಲ್ಸರಿಯಾಗಿ ಈಗಿಂದನೇ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದು ಕಿಡ್ಸ್ ಸನ್ಸ್ಕ್ರೀನ್ ಎಲ್ಲ ಸಿಗುತ್ತೆ ಅದನ್ನು ಹ್ಯಾಬಿಟ್ ಮಾಡಿಸಿ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ಎಲ್ಲ ಇರೋದ್ಯಾ ಸ್ಕೂಲಿಗೆ ರೆಡಿಯಾ ಡ್ಯಾನ್ಸ್ ಕ್ಲಾಸಾ ಅಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲ ಚೆನ್ನಾಗಿ ಮಾಡು ಡ್ಯಾನ್ಸು ನಾನು ವಿಡಿಯೋ ಎಲ್ಲ ತೆಗಿತೀನಿ ಹಿಂದೆ ನೋಡಮ್ಮ ಬೇಬಿ ಸೂಪರ್ ಇದೆಯಾ ಹೃದಯ ಯಾರು ರೆಡಿ ಮಾಡಿಸಿದ್ದೆ ಹಿಂಗೆ ಶ್ರುತಿ ರೆಡಿ ಮಾಡಿಸಿದ್ಲ ಸೊ ಆರಾಧ್ಯ ಎಲ್ಲ ರೆಡಿ ಆದಮೇಲೆ ಅವಳಿಗೆ ಹೋಗಿ 3:30ಗೆ ಬಿಟ್ಟು ಬಂದ್ವಿ ಸ್ಕೂಲ್ಗೆ ಬಿಟ್ಟು ಬಂದಾದಮೇಲೆ ನಾವೆಲ್ಲರೂ ರೆಡಿ ಆಗಿಬಿಟ್ಟು 4:30 ಅರೌಂಡ್ 4:45 ಆಗಿತ್ತು ನಾವು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಸೊ ಆ ಟೈಮ್ಗೆ ಬರೋಕ್ಕೆ ಹೇಳಿದ್ರಲ್ಲ ಪೇರೆಂಟ್ಸ್ನೆಲ್ಲ ಅವಾಗೇ ಅಲೋ ಮಾಡೋದು ಅಂತ ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಗೆ ಈ ಥರ ಗ್ರ್ಯಾಜುಯೇಷನ್ ಡೇ ಎಲ್ಲ ಏನಪ್ಪ ಏನು ಮಾಡ್ತಾರೋ ಏನೋ ಅಂತ ಅಂದ್ಕೊತಿದ್ವಿ ಆ್ಯಂಡ್ ಇಲ್ಲೇನು ಅಂತಂದರೆ UKGಗೆ ಗ್ರ್ಯಾಜುಯೇಷನ್ ಡೇ LKG ಅವ್ರಿಗಿಲ್ಲ
ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸೂ ಮೊದಲೇ ಬಂದು ವೆಯ್ಟ್ ಮಾಡಿ ಫ್ರಂಟ್ ಸೈಡ್ ಸೀಟ್ಸ್ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಆ್ಯಂಡ್ ನಾವು ಇಲ್ಲಿ ಬ್ಯಾಕ್ ಸೈಡ್ ಕುತ್ಕೊಂಡಿದ್ವಿ ಸ್ವಲ್ಪ ದೂರನೇ. ಏನಂದರೆ ಕುತ್ಕೊಂಡ್ರೆ ಎಲ್ಲರಿಗೂ ಕಾಣಿಸುತ್ತೆ, ಬಟ್ ಎಲ್ಲ ಪೇರೆಂಟ್ಸ್ ಹೆಂಗೆ ಅಂತಂದರೆ ಅವ್ರವ್ರ ಮಕ್ಕಳದ್ದು ಡ್ಯಾನ್ಸು ಪರ್ಫಾಮೆನ್ಸ್ ಬಂದುಬಿಟ್ರೆ ಎಲ್ಲರೂ ಇದು ನಿಂತ್ಬಿಡ್ತಾರೆ. ಅಂದರೆ ಅವ್ರವ್ರ ಮಕ್ಕಳದು ಫೋಟೋಸು ವೀಡಿಯೋಸ್ ತೆಗೊಳ್ಳೋದಕ್ಕೆ. ಹಾಗಾಗಿ ಹಿಂದೆ ಇರೋರಿಗೆ ಕಾಣಿಸೋದೇ ಇಲ್ಲ. ಸೊ ಸೈಡ್ಗೆಲ್ಲ ನಿಂತ್ಕೊಂಡು ಪೇರೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ. ಅಶು ಸೊ ಆರಾಧ್ಯನ ಡ್ಯಾನ್ಸ್ ಪರ್ಫಾಮೆನ್ಸ್ ನೋಡಿದ್ರಲ್ಲ, ಹೇಗೆ ಅನಿಸ್ತು? ಚೆನ್ನಾಗಿ ಮಾಡಿದಾಳಲ್ಲ, ತುಂಬ ಕ್ಯೂಟ್. ಅವಳಿಗೆ ಮೊದಲಿಂದನೂ ಡ್ಯಾನ್ಸ್ ಅಂದರೆ ಅಷ್ಟು ಇಷ್ಟ. ಇಲ್ಲೇನಂದರೆ ಎಲ್ಲರಿಗೂ ಪಾರ್ಟ್ನರ್ಸ್ ಇದ್ದಾರೆ, ಆರಾಧ್ಯಗೆ ಮಾತ್ರ ಇಲ್ಲ. ಅವಳ ಪಾರ್ಟ್ನರ್ ಬಂದಿರಲಿಲ್ಲ ಅಂತ ಡ್ಯಾನ್ಸಿಗೆ. ಸೊ ಅವತ್ತು ಹಾಗಾಗಿ ಆದ್ರೂ ಅವಳು ಎದುರುಕೊಳ್ಳಾರ್ದಂಗೆ ಒಬ್ಬಳೇ ಮಾಡಿದ್ದಾಳೆ. ಖುಷಿ ಅನ್ನಿಸ್ತು ನನಗೂ, ಎಲ್ಲರಿಗೂ ಅಷ್ಟೇ. ಐಡಿಯಾ ಬಂತಂತೆ, ಅಳಕತ್ತಿದ್ಲಂತೆ, ಕಳಿಸ್ತಿರ್ಲಿಲ್ಲ. ಇನ್ನು ನೋಡ್ತೀನಿ ಆಕಿ ನಮ್ಮ ಹತ್ರ ಬಿಡಲಿಲ್ಲ ಅಂತೇಳಿ ಆರಾಧ್ಯನ್ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ. ಇಲ್ಲೆಲ್ಲ ಹೂಗಳೆಲ್ಲ ಎಷ್ಟು ಚೆನ್ನಾಗಿದಾವೆ ನೋಡಿ. ಸೊ ಇಲ್ಲಿ ಎಷ್ಟೊಂದು ಫೋಟೋಸ್ ತೆಗೆಸ್ಕೊಂಡ್ವಿ. ಆ್ಯಂಡ್ ಇದು ನಮ್ಮ ಟೌನ್ಶಿಪ್ಪಲ್ಲೇ. ನೈಟೆಲ್ಲ ಡಿನ್ನರ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲೇ ಸೊ ಲೇಟ್ ಆಗಿಬಿಡ್ತು. ಸೊ ಅವೇ ಕ್ಲಿಪ್ಪಿಂಗ್ಸು ಇವೆಲ್ಲ ಆ್ಯಡ್ ಮಾಡಿರೋದು ನಾನು. ಸೊ ಹೊರಗಡೆ ಹೋಗಿರೋ ಫೋಟೋಸ್ ಎಲ್ಲನೂ ನಾನು ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಈವ್ನಿಂಗೆ ಅಪ್ಡೇಟ್ ಮಾಡಿದ್ದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂದ್ಕೊಂಡ್ರೆ ನಂದು ID ಬಂದುಬಿಟ್ಟು ಅಶ್ವಿನಿ ಗೀತಾಂಜಲಿ ಅಂತಲೇ ಇರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ನಿಮಗೆ ಏನಾದರೂ ಕ್ವೆರೀಸ್ ಇದ್ದರೆ ನನಗೆ ಖಂಡಿತ ಮೆಸೇಜ್ ಮಾಡ್ಬೋದು ನೀವು. ಆ್ಯಂಡ್ ನಾವು ತಿನ್ನೋದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಬಂದುಬಿಟ್ಟು ಟೌನ್ಶಿಪ್ಪಲ್ಲಿ ಎಲ್ಲ ಟೌನ್ಶಿಪ್ ಸೇರಿ, ನಮ್ಮದು 4 ಟೌನ್ಶಿಪ್ ಇದ್ದಾವೆ JSWದು. ಸೊ ಎಲ್ಲ ಟೌನ್ಶಿಪ್ ಸೇರಿ ಇಲ್ಲಿ ಸೂಪರ್ ಗ್ರ್ಯಾಂಡ್ ಫಿನಾಲೆದು ಪ್ರೋಗ್ರಾಮ್ ಇತ್ತು, ಡ್ಯಾನ್ಸಿಂಗ್ ಪ್ರೋಗ್ರಾಮು. ಡ್ಯಾನ್ಸಿಂಗ್ ಸೂಪರ್ ಸ್ಟಾರ್ ಅಂತೇಳಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ನಮ್ಗೆ ಒಂದು 2 months ಬ್ಯಾಕೇ ಎಲ್ಲರಿಗೂ ಮೇಲ್ ಮಾಡಿದರು. ನಾವು ಇವಾಗ ಅನ್ನಿಸ್ತು, ಮೊದಲೇ ಆರಾಧ್ಯನ ನೇಮು ಕೊಟ್ಟಿದ್ರೆ. ಆರಾಧ್ಯನೂ ಮೊದಲೇ ಡ್ಯಾನ್ಸ್ ನೋಡಿ ಅಲ್ಲಿ ಮಾಡ್ತಿದ್ರೆ ಸ್ಟೇಜ್ ಮೇಲೆ, ಅವಳು ಇಲ್ಲೇ ಗ್ರೌಂಡಲ್ಲೇ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಇಯರಿಂದ ಆರಾಧ್ಯಗೂ ಈ ಥರ ಎಲ್ಲ ಡ್ಯಾನ್ಸಿಂಗ್ ಕಾಂಪಿಟೇಷನ್ ಒಳಗೂ ಪಾರ್ಟಿಸಿಪೇಟ್ ಮಾಡಿಸೋಣ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ.